ಈ ಒಂದು ಮಂಡಿ ನೋವಿನಿಂದ ಅವರನ್ನ ಹೊರಗಡೆ ತರೋದು ಹೇಗೆ? ಅವ್ರಿಗೆ 66 ವರ್ಷ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲೋ ಬಿ ಪಿ ಅಂತ ಒಂದು ಕಾಯಿಲೆ ನನ್ಗೆ ಗೊತ್ತಿದ್ದಾಗಿಲ್ಲ. ಸ್ವಲ್ಪ ಲೋ ಬಿ ಪಿ ಇದ್ರೆ ಅವ್ರು ಹೆಚ್ಚು ಬದುಕ್ತಾರೆ ಅಷ್ಟೇ, ಅದ್ರಿಂದ ತೊಂದರೆ ಇಲ್ಲ. ಆದರೆ ಅವರನ್ನು ಇದು ಮಂಡಿ ನೋವಿನಿಂದ ಹೊರಗೆ ತರಬೇಕಾದ್ರೆ ಬಹುಶಃ ನಿಮಗೆ ಮಂಡಿಗೆ ಒಂದು ಆಪರೇಷನ್ ಮಾಡುವಂತ ಡಾಕ್ಟರ್ ಹೇಳಿರ್ಬೋದು. ಅದರ ಮೊದಲು ನಿಮಗೆ ಒಂದು ಮನೆ ಮದ್ದು ಹೇಳ್ತೇನೆ, ಅದನ್ನು ಟ್ರೈ ಮಾಡಿ. ಈ ಆ ಗಾಯ ಇದ್ದ ಮಂಡಿಯಲ್ಲೆಲ್ಲ ಗಾಯ ಯಾಕೆ ಅಂತ ಕಂಡು ಹಿಡಿದು ಅದಕ್ಕೊಂದು ಮದ್ದು ಮಾಡಿ, ನಿಮ್ಮ ಡಾಕ್ಟರ್ ಹತ್ರ ಕೇಳಿ. ಗಾಯ ಇಲ್ಲದ ಮಂಡಿಗೆ ಒಂದು ಮನೆ ಮದ್ದು ಹೇಳ್ತೇನೆ. ಒಂದು ದಪ್ಪ ವಸ್ತ್ರದಲ್ಲಿ ಈ ನಮ್ಮ ಬೈರಾಸ್ ಅಂತ ಹೇಳ್ತೇವೆ ನಾವು, ಸ್ನಾನ ಮಾಡಿದ ನಂತರ ಏನು ನೀರು ತೆಗಿತೇವೆ, ಅದನ್ನು ತೆಳ್ಳಗಿದ್ದ ಬೈರಾಸ್ ಅಂತ ಹೇಳ್ತೇವೆ ನಾವು. ಅದನ್ನು ಮಡಚಿ 4-3 ಎಲ್ಲ ಫೋಲ್ಡ್ ಮಾಡಿ ಕ್ಯಾಸ್ಟ್ರ್ ಆಯಿಲಲ್ಲಿ ಮುಳುಗಿಸಿ, ಕ್ಯಾಸ್ಟ್ರ್ ಆಯಿಲ್ ಹರಳೆಣ್ಣೆಯಲ್ಲಿ ಮುಳುಗಿಸಿ ಹಿಂಡಿ, ಮತ್ತು ಆ ಹರಳೆಣ್ಣೆ ಇದ್ದ ವಸ್ತ್ರವನ್ನು ಈ ಮಂಡಿಗೆ ಕಟ್ಟಿ, ಮತ್ತು ಅದಕ್ಕೆ ಸ್ಟೀಮ್ ಕೊಡಬೇಕು. ಅದರ ಮೇಲೆ ಬಿಸಿ ನೀರಲ್ಲ, ಬಿಸಿ ಮಾತ್ರ 100 ಡಿಗ್ರಿ ಸೆಂಟಿಗ್ರೇಡ್ ಶಕ್ತಿ ಇರೋದು. ಸ್ಟೀಮ್ ಹೇಗೆ ಮಾಡೋದು ಮನೆಯಲ್ಲಿ, ನಿಮ್ಮ ಪ್ರೆಷರ್ ಕುಕ್ಕರ್ ಉಂಟಲ್ಲ ಅದರಲ್ಲಿ ನೀರಿಡಿ, ನೀರನ್ನು ಕುದಿಸಿ, ಆವಾಗ ಆವಿ ಬರ್ತದೆ ಮೇಲೆ ಆ ವಿಸಿಲ್ ಆಗುವಲ್ಲಿ. ಆ ವಿಸಿಲ್ನ ನಾಬ್ ತೆಗೆದು ಅದಕ್ಕೊಂದು ರಬ್ಬರ್ ಟ್ಯೂಬ್ ಹಾಕಿ ಗಟ್ಟಿ, ಆ ರಬ್ಬರ್ ಟ್ಯೂಬ್ನಲ್ಲಿ ಆವಿಯನ್ನು ತಂದು ಆ ವಸ್ತ್ರದ ಮೇಲೆ ಕೊಡಿ. ಆವಿಯನ್ನು ಚರ್ಮದ ಮೇಲೆ ಕೊಡಬೇಡಿ, ಚರ್ಮ ಬಿದ್ದು ಹೋಗ್ತದೆ, ಸುಟ್ಟು ಹೋಗ್ತದೆ. ಆ ವಸ್ತ್ರದ ಮೇಲೆ ಕೊಡಿ. ಆ ಬಿಸಿ ಆ ಕ್ಯಾಸ್ಟ್ರ್ ಆಯಿಲ್ನಿಂದ ಹೋಗಬೇಕು. ಒಳಗೆ ಹೋದವಾಗ ಅಲ್ಲಿ ಒಂದು HSP70 ಪ್ರೋಟೀನ್ ಅಂತ ಎನ್ಸೈಮ್ ಉಂಟು, ಅದನ್ನು ಸ್ಟಿಮ್ಯುಲೇಟ್ ಮಾಡಿ ನೋವನ್ನು ತೆಗೀತದೆ. ಮತ್ತೆ ಏನು ಮಾಡ್ತದೆ, ಅದರಲ್ಲಿ ಇನ್ನೊಂದು ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್ ಅಂತ ಒಂದು ಎನ್ಸೈಮ್ ಉಂಟು, ಅದು ಏನು ಮಾಡ್ತದೆ, ರಕ್ತನಾಳಗಳೆಲ್ಲ ದೊಡ್ಡದು ಮಾಡ್ತದೆ. ಮತ್ತು VEG165 ಸಿಂಥೇಸ್ ಅಂತ ಎನ್ಸೈಮ್ ಉಂಟು, ಅದರಲ್ಲಿ ಏನು ಮಾಡ್ತದೆ, ಹೊಸ ವೆಸಲ್ಸನ್ನು ಹುಡುಕ್ತದೆ. ಆವಾಗ ನಿಮ್ಮ ಅಜ್ಜಿಯ ಮಂಡಿಗೆ ವಯಸ್ಸು ಕಮ್ಮಿ ಆಗ್ತದೆ. ಅಜ್ಜಿಗೆ 66 ಆದರೆ ಮಂಡಿಗೆ 50 ವರ್ಷ ಆಗ್ತದೆ. ಅದರ ನಂತರ ಅವರು ದಪ್ಪ ಇದ್ದರೆ ಕಷ್ಟ, ದಪ್ಪ ಇಲ್ಲದಿದ್ದರೆ ಅವರ ನಿಧಾನದಲ್ಲಿ ನಡೆಸಿ, ಲೆವೆಲ್ ಜಾಗನಲ್ಲಿ ನಡೆಸಿ, ಮೇಲೆ ಕೆಳಗೆ ನಡೆಸಬೇಡಿ. ಮತ್ತು ಕೆಳಗೆ ಕೂತ್ಕೊಂಡು ಪಾಯ್ಖಾನೆ ಮಾಡಬೇಡಿ, ಕೊಮೋಡ್ನಲ್ಲಿ ಕೂತ್ಕೊಳ್ಳಿ, ಉಪ್ಪರಿಗೆ ಹತ್ತೋದು ಬೇಡ, ಲೆವೆಲ್ನಲ್ಲಿ ನಡೆಸಿ, ಅವರು ಸರಿಯಾಗ್ತಾರೆ, ಅವರ ನೋವು ಹೋಗ್ತದೆ. ಥ್ಯಾಂಕ್ ಯು ಡಾಕ್ಟರ್. ಮತ್ತೊಂದು ಪ್ರಶ್ನೆ, ಸುಜಿತ್ ಅಂತ ಈ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಸೋರಿಯಾಸಿಸ್ನಿಂದ ನಾನು ಸಫರ್ ಆಗ್ತಾ ಇದ್ದೀನಿ, ಈಗ ಆಯುರ್ವೇದಿಕಲ್ಲಿ ನಾನು ಮೆಡಿಸಿನ್ ಅನ್ನು ಕೂಡ ತಗೋತಾ ಇದ್ದೀನಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಕ್ಯೂರ್ ಸಾಧ್ಯ ಇದೆಯಾ? ಬೇರೆ ಏನಾದರೂ ರೆಮಿಡಿ ಇದೆಯಾ ಸೋರಿಯಾಸಿಸ್ಗೆ? ಈಗ ನನಗೆ ಗೊತ್ತಾದ ಹಾಗೆ ಆಯುರ್ವೇದದಲ್ಲಿ ಅಥವಾ ನಮ್ಮ ಪಾಶ್ಚಾತ್ಯ ವೈದ್ಯಕೀಯದಲ್ಲಿ ಮದ್ದಿಲ್ಲ. ಆದರೆ ಈ ಭೂಲೋಕದಲ್ಲಿ 2 ಜನ ತುಂಬಾ ಅದಕ್ಕೆ ರಿಸರ್ಚ್ ಮಾಡಿದ್ದಾರೆ. ಅವರು ಇದನ್ನು ಗುಣ ಮಾಡ್ತಾರೆ ಅಂತ ಅವರ ಧೈರ್ಯ ಉಂಟು. ಅವರದ್ದು ಇಬ್ಬರದ್ದು ಇಮೇಲ್ ಅಡ್ರೆಸ್ ನಾನು ಕೊಡ್ತೇನೆ ಇವಳ ಹತ್ರ, ನಮ್ಮ ರಕ್ಷಣಾ ಹತ್ರ. ಅದನ್ನು ತೆಕ್ಕೊಂಡು ಅವರಿಗೆ ಇಬ್ಬರಿಗೂ ಇಮೇಲ್ ಕಳಿಸಿ, ಅವರಿಗೆ ಇದರದ್ದು ಆ ಸೋರಿಯಾಸಿಸ್ ಚಿತ್ರ ಫೋಟೋ ತೆಗೆದು ಕಳಿಸಿ, ಅವರು ನಿಮಗೆ ಒಬ್ಬರು ಅದಕ್ಕೆ ಹಚ್ಚಲಿಕ್ಕೆ ಔಷಧಿ ಕೊಡ್ತಾರೆ, ಇನ್ನೊಬ್ರು ಒಳಗೆ ತೆಕ್ಕೊಳ್ಳಿಕ್ಕೆ ಔಷಧಿ ಕೊಡ್ತಾರೆ. ನನಗೆ ಗೊತ್ತಿದ್ದಾಗ ಸಾಧಾರಣ 75 ಜನರಿಗೆ ಸೋರಿಯಾಸಿಸ್ ಗುಣ ಆಗ್ತದೆ. ಪ್ರಶ್ನೆ, ನನ್ನ ತಾಯಿಗೆ ಡ್ರೈ ಮೌತ್ ಸಮಸ್ಯೆ ಇದೆ. ಸೊ ಸಿನ್ಸ್ ಫ್ಯೂ ಡಿಕೇಟ್ಸ್ ಅವರು ಇದರಿಂದ ಬಳಲ್ತಾ ಇದ್ದಾರೆ. ಆಸ್ ಅ ರಿಸಲ್ಟ್ ಆಫ್ ದಟ್ ಶಿ ಹ್ಯಾಡ್ ದ ಪ್ರಾಬ್ಲಮ್ ಆಫ್ ಕ್ಯಾವಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹಲ್ಲಿನ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಕಾಸಸ್ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಫುಡ್ ಅಂಡ್ ವಿಲ್ ಹ್ಯಾವ್ ಟು ಡ್ರಿಂಕ್ ವಾಟರ್ ಆಫ್ಟರ್ ಈಚ್ ಮಾರ್ಸಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಡ್ರೈ ಮೌತ್ ಸಮಸ್ಯೆಗೆ ಏನು ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಡ್ರೈ ಮೌತ್ನಿಂದ ಕ್ಯಾವಿಟಿ ಬರ್ತದೆ ಅಂತ ನಾನು ಇದು ಮೊದಲಿಗೆ ಕೇಳೋದು, ನನಗೆ ಗೊತ್ತಿಲ್ಲ, ಅದಿರ್ಬೋದು. ಎರಡನೇದು, ಡ್ರೈ ಮೌತಿಗೆ ಒಂದು ಕಾರಣ ಎಂಗ್ಸೈಟಿ. ಆದಷ್ಟು ಅವ್ರು ಕಮ್ಮಿ ಮಾಡಿಕೊಂಡು ಸಮಾಧಾನದ ಮಾಡಿದರೆ ಆ ಡ್ರೈ ಮೌತ್ ಕಡಿಮೆ ಆಗ್ತದೆ. ಇನ್ನು ಡ್ರೈ ಮೌತ್ ಆರ್ಗ್ಯಾನಿಕ್ ಆಗಿ ಬರೋ ಸಮಸ್ಯೆ ಉಂಟು, ಅಲ್ಲಿ ಡ್ರೈ ಮೌತು, ಡ್ರೈ ಐಸು ಇದೆಲ್ಲ ಡ್ರೈ ಆಗ್ತದೆ. ಅದಕ್ಕೆ ಹೇಳೋದು ನಾವು ಬೇರೆ ಒಂದು ದೊಡ್ಡ ಕಾಯಿಲೆ ಅದಲ್ಲ ಅಂತ ನಿಮ್ಮ ತಾಯಿಗೆ ನಾನು ಎಣಿಸ್ತೇನೆ. ಮೌತ್ ಬರೋದು ಎಂಗ್ಸೈಟಿಲಿ ಮುಖ್ಯ. ಸ್ವಲ್ಪ ಅವರಿಗೆ ಮನಸ್ಸಿನಲ್ಲಿ ಏನು ಸಮಾಧಾನ ಇಲ್ಲ, ಮನಸ್ಸಿನಲ್ಲಿ ಏನು ಹೆದರಿಕೆ ಉಂಟು, ಅದನ್ನು ತಿಳ್ಕೊಂಡು ಅದಕ್ಕೆ ಔಷಧಿ ಮಾಡಿ ಸರಿಯಾಗ್ತದೆ. ಮತ್ತೊಂದು ಪ್ರಶ್ನೆ, BK ಮೂರ್ತಿ ಅವರು, ಇವರಿಗೆ ವಯಸ್ಸು 88 ಅಂತ ಹೇಳ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ಇರ್ತೀನಿ ನಾನು, ಬೆಂಗಳೂರಿನಲ್ಲಿ. ಪ್ರತಿದಿನ ಡಾಕ್ಟರ್ BM ಹೆಗ್ಡೆ ಅವರ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ನಿಮ್ಮನ್ನು ಒಂದ್ಸಲ ಮೀಟ್ ಕೂಡ ಮಾಡಿದ್ರಂತೆ. ಇವಾಗ ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವರು ಡಯಾಬಿಟಿಕ್ ಪೇಷಂಟ್ ಅಂತ ಹೇಳ್ತಿದ್ದಾರೆ, ಜೊತೆಗೆ HBP ಪೇಷಂಟ್ ಅಂತ ಹೇಳ್ತಾ ಇದ್ದಾರೆ. ಹ್ಯಾಡ್ ಅಂಡರ್ಗಾನ್ ಹಾರ್ಟ್ ಸರ್ಜರಿ ಟ್ವೈಸ್ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ 2 years ಐ ಆಮ್ ಸಫರಿಂಗ್ ಫ್ರಮ್ ಗ್ಯಾಂಗ್ರೀನ್ ಇನ್ ದ ರೈಟ್ ಲೆಗ್ ಅಂಡ್ ದೇ ಹ್ಯಾವ್ ಕಟ್ ಆಫ್ ಮೈ ರೈಟ್ ಟೋ ಡ್ಯೂರಿಂಗ್ Jan 16 ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ದೇರ್ ಇಸ್ ಅ ಸ್ಮಾಲ್ ವೂಂಡ್ ಇನ್ ದ ಸೆಕೆಂಡ್ ಫಿಂಗರ್ ವಿಚ್ ಇಸ್ ವರಿಯಿಂಗ್ ಮೀ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಯಾರೋ ಒಬ್ರು ನನಗೆ ಹೇಳಿದ್ರು ಇದಕ್ಕೆ ಮೆಡಿಸಿನ್ ಇಲ್ಲ, ಗ್ಯಾಂಗ್ರೀನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ಮೂಲಕ ನನಗೆ ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ರೆ ಸಜೆಸ್ಟ್ ಮಾಡಿ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ಖಂಡಿತ ಇದೆ, ಅದರದ್ದು ಯಾವ ಸ್ಟೇಜಿನಲ್ಲಿ ಉಂಟು ನನಗೆ ಗೊತ್ತಿಲ್ಲ. ಅದನ್ನು ನೋಡಿದರೆ ಮಾತ್ರ ಹೇಳ್ಬೋದು ಪರಿಹಾರ ಏನು ಅಂತ. ಅದನ್ನು ನೋಡಿ ಬೇಕಿದ್ರೆ ನಾನು ಹೇಳ್ತೇನೆ ಏನು ಪರಿಹಾರ ಉಂಟು ಅಂತ. ಮತ್ತೊಂದು ಪ್ರಶ್ನೆ, ಸೊ ಇವ್ರು ಹೇಳ್ತಾ ಇರೋದು ಕೋಕೋನಟ್ ಮಿಲ್ಕ್ ತುಂಬಾ ಒಳ್ಳೇದು ಅಂತ ನಾವು ಕೇಳ್ಪಟ್ವಿ, ಸಾಕಷ್ಟು ಕಾರ್ಯಕ್ರಮವನ್ನು ನೋಡಿದೀವಿ, ಡಾಕ್ಟರ್ ಕೂಡ ಹೇಳಿದ್ದಾರೆ ಇವಾಗ ಮಾರ್ಕೆಟಲ್ಲಿ ಸಿಗೋ ಹಾಲಿಗಿಂತ ಕೋಕೋನಟ್ ಹಾಲು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ 18 ತಿಂಗಳಿನ ಮೊಮ್ಮಗಳಿದ್ದಾಳಂತೆ. ಸೊ ನಾವು ಈ ಸ್ವಿಚ್ ಓವರ್ ಆಗ್ಬೋದಾ ಕೋಕೋನಟ್ ಹಾಲಿಗೆ ಇನ್ ದ ಪ್ಲೇಸ್ ಆಫ್ ಮಿಲ್ಕ್ ಅಂತ ಕೇಳ್ತಾ ಇದ್ದಾರೆ. 18 ತಿಂಗಳ ಮಗುವಿಗೆ ಖಂಡಿತ ನೀವು ದನದ ಹಾಲು ಕೊಡೋದು ಬೇಡ. ಅಂದ್ರೆ ದನದ ತುಪ್ಪ ಕೊಡಿ, ದನದ ಮೊಸರು ಕೊಡಿ, ದನದ ಮಜ್ಜಿಗೆ ಕೊಡಿ. ಕೋಕೋನಟ್ ಮಿಲ್ಕ್ ಅದಕ್ಕೆ ರೀಪ್ಲೇಸ್ಮೆಂಟ್ ಅಲ್ಲ. ಕೋಕೋನಟ್ ಮಿಲ್ಕ್ ಒಳ್ಳೇದು ಆರೋಗ್ಯಕ್ಕೆ, ಆದ್ರೆ ಅದು ರೀಪ್ಲೇಸ್ಮೆಂಟ್ ಅಲ್ಲ ಈ ಮಿಲ್ಕಿಗೆ. ಈ ಮಿಲ್ಕ್ ತಗೊಳ್ಬಾರ್ದು, ದನದನ್ನು ಯಾವ ಮನುಷ್ಯ ಕುಡಿಬಾರ್ದು. ಯಾಕಂದ್ರೆ ಯಾವ ಪ್ರಾಣಿ ನಿಸರ್ಗದಲ್ಲಿ ಇನ್ನೊಂದು ಪ್ರಾಣಿದು ಹಾಲು ಕುಡಿಯುವುದಿಲ್ಲ, ಅದು ಆಂಟಿಜೆನಿಕ್, ಅದು ಬೇಡ. ಆದ್ರೆ ಡಿನೇಚರ್ಡ್ ಮಿಲ್ಕ್ ಅಂದ್ರೆ ಮೊಸರು, ಮಜ್ಜಿಗೆ, ತುಪ್ಪ ಬಹಳ ಒಳ್ಳೆಯದು, ನಿಮ್ಮ ಮಗುವಿಗೆ ಬಹಳ ಒಳ್ಳೆಯದು. ಘೃತಂ ತೇಜಸ್ವಿನಂ ಪಿತ್ತ ಅನಿಲಹರಂ ರಸಸೌಜಸಂ. ಆಯುರ್ವೇದ ಲೆಕ್ಕದಲ್ಲಿ
ತುಪ್ಪದಷ್ಟು ದೊಡ್ಡ ಒಂದು ಆಹಾರನೇ ಇಲ್ಲ. ಓಕೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೂಡ ಇವರು ಅದೇ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು, ಹೆಚ್ಚು ಕೊಟ್ಟರೆ ಮತ್ತೆ ಮಗು ದಪ್ಪ ಆದರೆ ಕಷ್ಟ ಆಗ್ತದೆ. ಮತ್ತೊಬ್ಬರು ಪ್ರಶ್ನೆ ಕಳಿಸಿದ್ದಾರೆ. ಇವ್ರ ಹೆಸರು ಬೆಂಜಮಿನ್ ಅಂತ ಅಂದ್ಬಿಟ್ಟು, ಇವರು ಕನ್ಯಾಕುಮಾರಿ, ತಮಿಳುನಾಡಿನ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ನಿಂದ ಈ ಒಂದು ಪ್ರಶ್ನೆ ಕಳಿಸಿದ್ದಾರೆ. ಈಗ ಇವರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ನಲ್ಲಿ ಅವರು ಪ್ರತಿದಿನ ಕೂಡ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ ಅಂತೆ. ಸೊ ಅವ್ರಿಗೂ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಎಕ್ಸೆಸ್ ಸ್ವೆಟ್ಟಿಂಗ್ ಪ್ರಾಬ್ಲಮ್ ಇದೆಯಂತೆ ಸರ್, ಸಿನ್ಸ್ ಮೈ ಚೈಲ್ಡ್ಹುಡ್ ಅಂತ ಹೇಳ್ತಿದ್ದಾರೆ. ಸಿದ್ಧಾ ಮೆಡಿಸಿನ್ ಅನ್ನು ತಗೊಂಡಿದ್ದೀನಿ, ಇಂಗ್ಲಿಷ್ ಮೆಡಿಸಿನ್ ಅನ್ನು ತಗೊಂಡಿದ್ದೀನಿ, ಆದರೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಸಿಕ್ಕಿಲ್ಲ. ನೀವು ನನಗೆ ಏನಾದರೂ ಒಂದು ಸೊಲ್ಯೂಷನ್ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಸೌದಿ ಅರೇಬಿಯಾಕ್ಕೆ ಹೋದದ್ದು ಯಾಕೆ? ಹಣ ಮಾಡಲಿಕ್ಕೆ ಅಲ್ವಾ? ಎಂಗ್ಸೈಟಿ ಹೆಚ್ಚಿರಬೇಕು, ಇದಕ್ಕೆ ಮುಖ್ಯ ಕಾರಣ. ನಿಮಗೆ ಕನ್ನಡ ಗೊತ್ತಿಲ್ಲದ್ರೆ ನಾನು ಹೇಳ್ತೇನೆ, ಮಾನಸಿಕ ಆರೋಗ್ಯ ಕೊಂಚ பார்க்கணும். யாராவது ஒரு நல்ல சைக்காலஜிஸ்ட்டை கிட்ட போய் என்ன ப்ராப்ளம்னு கேளுங்க. இது எங்ஸைட்டினால வருது, இந்த ஸ்வெட்டிங், எக்ஸசிவ் ஸ்வெட்டிங் எங்ஸைட்டினால வருது. அதனால் போயிட்டு கேட்டுட்டு யாராவது நல்ல டாக்டரை பார்த்து பிடிச்சிட்டு கேளுங்க, அப்போ தெரியும். ಡಿಯರ್ BM ಹೆಗ್ಡೆ ಸರ್, ಐ ಆಮ್ ಸಫರಿಂಗ್ ಫ್ರಮ್ ಥ್ರೋಟ್ ಇನ್ಫೆಕ್ಷನ್ ಅಂತ ಹೇಳ್ತಿದ್ದಾರೆ ಕಳೆದ 3 ವರ್ಷದಿಂದ. ಸೊ ನನ್ನ ವಯಸ್ಸು ಬಂದು 32. ಕೆಲವರು ಡಾಕ್ಟರ್ಸ್ಗಳು ಇದನ್ನ ಟಾನ್ಸಿಲೈಟಿಸ್ ಅಂತ ಡಯಾಗ್ನೈಸ್ ಮಾಡಿದ್ದಾರೆ. ಆಮೇಲೆ ಇದನ್ನ ತೆಗಿಬೇಕು ಅಂತ ಸಜೆಸ್ಟ್ ಮಾಡಿದ್ದಾರೆ. ಸೊ ನನಗೆ ರಿಮೂವ್ ಮಾಡಿಸ್ಕೊಳ್ಳೋಕೆ ಇಷ್ಟ ಆಗ್ತಿಲ್ಲ. ಸೇಮ್ ಟೈಮ್ ಡಾಕ್ಟರ್ಸ್ ಡಯಾಲಿಸಿಸ್ ಇಸ್ ಫೆರಿಂಜೈಟಿಸ್ ಇನ್ಫೆಕ್ಷನ್. ಫಾರ್ ಬೋತ್ ಐ ಹ್ಯಾವ್ ಟೇಕನ್ ಆಂಟಿಬಯೋಟಿಕ್ಸ್ ಬಟ್ ನೋ ಯೂಸ್ ಅಂತ ಹೇಳ್ತಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ. ರಿಗಾರ್ಡಿಂಗ್ ದಿಸ್ ASLO ಟೆಸ್ಟ್ ಆಲ್ಸೋ ಡನ್ ಅಂತ ಹೇಳ್ತಿದ್ದಾರೆ. ರಿಪೋರ್ಟ್ ನಾರ್ಮಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರತಿದಿನ 4:15 ಬೆಳಗ್ಗೆ ಎದ್ದೇಳ್ತೀನಿ ನಾನು, 8 hours ವರ್ಕ್ ಮಾಡ್ತೀನಿ AC ರೂಮಲ್ಲೇ. ಇದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಯಾವ ಥರ ನನ್ನ ಥ್ರೋಟನ್ನು ಸರಿ ಮಾಡ್ಕೋಬಹುದು ಅಂತ ಹರೀಶ್ ಅವರು ಬೆಂಗಳೂರಿನಿಂದ ಈ ಪ್ರಶ್ನೆಯನ್ನು ಕೇಳಿದ್ರು. ಹರೀಶ್ ಅವರೇ, ಇದು ಫೆರಿಂಜೈಟಿಸ್ ಅಂದರೆ ದೊಂಡೆ ನೋವು ಅಂತ ಲ್ಯಾಟಿನ್ನಲ್ಲಿ ಹೇಳೋದು ಅಷ್ಟೇ, ಮತ್ತೇನು ಅದಕ್ಕೆ ಹೊಸ್ತು, ಅದು ಕಾಯಿಲೆ ಅಲ್ಲ. ಅದು ದೊಂಡೆಯಲ್ಲಿ ನೋವು, ಅದಕ್ಕೆ ಫೆರಿಂಜೈಟಿಸ್ ಅಂತ ಹೇಳೋದು. ಕುತ್ತಿಗೆಯಲ್ಲಿ ನೋವು ಇದ್ರೆ ಇದು ಸ್ಪಾಂಡಿಲೈಟಿಸ್ ಅಂತ ಹೇಳೋದು. ಇದಕ್ಕೆಲ್ಲ ಲ್ಯಾಟಿನ್ನಲ್ಲಿ ಹೊಸ್ತು ಹೆಸರು ಹೇಳಿದ್ದೆ ಅಷ್ಟೇ. ನನಗೆ ತೋರ್ತಾ ನಿಮಗೇನು ಕಾಯಿಲೆ ಇಲ್ಲ. ಮತ್ತು ನಿಮ್ಮ ಟಾನ್ಸಿಲನ್ನು ಅನಾವಶ್ಯಕವಾಗಿ ತೆಗೆಸಿಕೊಳ್ಬೇಡಿ. ಇದು ನೀವು ACಯಲ್ಲಿ ಕೆಲಸ ಮಾಡೋದು ಇದಕ್ಕೆ ಸ್ವಲ್ಪ ಹಾಳು. ಮತ್ತು ಬ್ಯಾಂಗ್ಳೂರಿನ ಹವಾ ಇದಕ್ಕೆ ಒಳ್ಳೆಯದಲ್ಲ. ತುಂಬ ಆ್ಯಂಟಿಜೆನ್ಸ್ ಇದೆ, ಹಾಗೆ ಎಲರ್ಜೆನ್ಸ್ ಇದೆ. ಹಾಗಾಗಿ ನೀವು IT ಕೆಲಸ ಮಾಡೋದಾದರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ತೆಕ್ಕೊಳ್ಳಿ, ಅದರಲ್ಲಿ ಗುಣ ಆಗ್ತದೆ. ನೀವು ಸಾಧಾರಣ ನಮ್ಮ ಕರಾವಳಿ ಪ್ರದೇಶಕ್ಕೆ ಬನ್ನಿ, ಮಂಗಳೂರಿಗೆ. ನೀವು ಇನ್ಫೋಸಿಸ್ನಲ್ಲಿ ಇದ್ದರೆ ಮಂಗಳೂರಿನಲ್ಲಿ ದೊಡ್ಡ ಇದುಂಟು, ಅಷ್ಟರಲ್ಲೇ ನಿಮ್ಮ ಕಾಯಿಲೆ ಗುಣ ಆಗ್ತದೆ. ಮತ್ತು ಒಂದು ಒಳ್ಳೆಯ ಡಾಕ್ಟ್ರನ್ನು ನೋಡಿ. ನಿಮಗೆ ಮನಸ್ಸಿನಲ್ಲಿ ಕೂಡ ಏನೋ ಧೈರ್ಯ ಇಲ್ಲ, ತುಂಬ ಹೆದರಿಕೆ, ಎಂಗ್ಸೈಟಿಯಿಂದ ಬರ್ತದೆ. ಮತ್ತು 6 ವರ್ಷ 3 ವರ್ಷ ಎಲ್ಲ ದೊಂಡೆ ನೋವು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಟಾನ್ಸಿಲೈಟಿಸ್ ಖಂಡಿತ ಅಲ್ಲ. ಯಾಕೆಂದರೆ ಟಾನ್ಸಿಲ್ಸ್ ಹಾಳಾಗಿ ಟಾನ್ಸಿಲ್ನಲ್ಲಿ ಕೀವಾದರೆ ಮಾತ್ರ ಅದನ್ನು ತೆಗಿಬೇಕು. ಇಲ್ಲ, ಟಾನ್ಸಿಲ್ಸ್ ಭಾಳ ಮುಖ್ಯ. ಟಾನ್ಸಿಲ್ ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಒಂದು ಮುಖ್ಯ ಭಾಗ, ಅದನ್ನು ತೆಗಿಬೇಡಿ.